ಶ್ರೀ ಸಾಯಿರಾಮ್. ಶ್ರೀ ಸಾಯಿ ಸಚ್ಚರಿತ್ರೆ 2ನೇ ಅಧ್ಯಾಯ. ಕೃತಿಯ ಧ್ಯೇಯ, ಕಾರ್ಯಕ್ಕೆ ತಕ್ಕ ಧೈರ್ಯ, ಏಮಡ ಪಂಥ ಎಂಬ ಬಿರುದು ಬಂದ ಬಗೆ, ಗುರುವಿನ ಅವಶ್ಯಕತೆ. ಮೂಲ ಮರಾಠಿ ಕೃತಿಯಲ್ಲಿ ಇಂದಿನ ಅಧ್ಯಯನದಲ್ಲಿ ಲೇಖಕರು ಈ ಕಾರ್ಯವನ್ನು ಕೈಗೊಂಡ ಬಗೆ ಮತ್ತು ಯಾರು ಈ ಕೃತಿಯನ್ನು ಓದಲು ಅರ್ಹರು ಎಂಬುದು ತಿಳಿಸುವುದಾಗಿ ಹೇಳಿ ಈಗ ಈ ಅಧ್ಯಯನದಲ್ಲಿ ಅದನ್ನು ನಿರೂಪಿಸಿದ್ದಾರೆ. ಈ ಕೃತಿಯ ಧ್ಯೇಯ. ಈ ಇಂದಿನ ಅಧ್ಯಯನದಲ್ಲೇ ನಾವು ಶ್ರೀ ಸಾಯಿಬಾಬಾರವರ ಕಾಲರ ಅಂಟುಜಾಡ್ಯವು ಹರಡುವುದನ್ನು ತಡೆಗಟ್ಟಿದ ಅದ್ಭುತವಾದ ಪವಾಡವನ್ನು ವಿವರಿಸಿದ್ದೇನೆ. ಇದಾದ ನಂತರ ಅನೇಕ ಅದ್ಭುತ ಪವಾಡಗಳನ್ನು ಕೇಳಿದೆ. ಅದರಿಂದ ಉಂಟಾದ ಸಂತೋಷದಿಂದ ಈ ಕೃತಿಯು ಹೊರಹೊಮ್ಮಿದೆ. ಈ ಅದ್ಭುತ ಪವಾಡಗಳು ವಿವರಣೆಗಳು ಭಕ್ತ ಕೋಟಿಯನ್ನು ಇಡಿಸುತ್ತದೆ ಮತ್ತು ಅವುಗಳು ಶ್ರವಣದಿಂದ ಭಕ್ತರ ಪಾಪಗಳು ನಾಶವಾಗುತ್ತದೆ ಎಂದು ತಿಳಿದು ಅವರು ಉದಾತ್ತವಾದ ಜೀವನ ಚರಿತ್ರೆ ಮತ್ತು ಉಪದೇಶಗಳನ್ನು ಬರೆಯಲು ತೊಡಗಿದೆ. ಈ ಯೋಗಿಯ ಜೀವನ ಚರಿತ್ರೆಯು ತರ್ಕವೂ ಅಲ್ಲ, ತರ್ಕಶಾಸ್ತ್ರವೂ ಅಲ್ಲ. ಇದು ನಮಗೆ ನೈಜವಾದ ಆಧ್ಯಾತ್ಮಿಕ ರಾಜಮಾರ್ಗ. ಅಸಮರ್ಥತೆ. ಏಮಾಡ ಪಂಥರು ಈ ಕಾರ್ಯವನ್ನು ಕೈಗೊಳ್ಳಲು ತಮಗೆ ಯೋಗ್ಯತೆ ಸಾಲದೆಂದು ಭಾವಿಸಿದ್ದರು. ನನಗೆ ಯಾವ ಆತ್ಮಸ್ನೇಹಿತನ ಜೀವನ ಚರಿತ್ರೆಯೂ ಗೊತ್ತಿರುವುದಿಲ್ಲ. ನನ್ನ ಜೀವನ ಚರಿತ್ರೆಯೇ ನನಗೆ ತಿಳಿಯದು. ಈಗಿರುವಾಗ ಓರ್ವ ಮಹಾಯೋಗಿಯ ಜೀವನ ಚರಿತ್ರೆ ಬರೆಯಲು ಸಾಧ್ಯವೇ? ಅವರ ಅವತಾರವನ್ನು ವಿವರಿಸಲು ಶಂಕೆನೆ. ಮಹಾಯೋಗಿಗಳಾದ ಜೀವನ ಚರಿತ್ರೆ ಬರೆಯಬೇಕಾದರೆ ಅವರು ಸಹ ಮಹಾಯೋಗಿಗಳ ಹಾಗೆ ಇರಬೇಕು. ಇಲ್ಲದಿದ್ದರೆ ಅವರ ಅನುಭವಗಳನ್ನು ಹೊರಗಿಡಲು ಹೇಗೆ ಸಾಧ್ಯವಾಯಿತು? ಇದೊಂದು ಕ್ಲಿಷ್ಟ ಸಮಸ್ಯೆ. ಮಹಾಸಾಗರದ ಆಳವನ್ನು ಪತ್ತೆ ಹಚ್ಚಬಹುದು, ಗಗನಕ್ಕೆ ವಸ್ತ್ರವನ್ನು ಹೊದಿಸಬಹುದು. ಆದರೆ ಈ ಕೆಲಸ ಗುರುತರವಾದ ನಂತರ ನಗೆಗೀಡಾದೇನು ಎಂದು ಹೇಳಿ ಸಾಯಿರವರ ಆಶೀರ್ವಾದವನ್ನು ಬೇಡಿದೆ ಎಂಬುದಾಗಿ ಕವಿ ಏಮಾಂಡ ಪಂಥ ಹೇಳಿರುತ್ತಾರೆ. ಅತ್ಯಂತ ಹೆಸರುವಾಸಿಯಾದ ಮಹಾರಾಷ್ಟ್ರದ ಕವಿಗಳಾದ ಶ್ರೀ ಜ್ಞಾನೇಶ್ವರ ಮಹಾರಾಜರು ಈ ರೀತಿ ಹೇಳಿದ್ದಾರೆ. ಮಹಾಯೋಗಿಗಳು ಭಕ್ತರಿಂದ ತಮ್ಮದೇ ಆದ ವಿಚಿತ್ರ ರೀತಿಯ ಕೆಲಸವನ್ನು ನೆರವೇರಿಸಿಕೊಳ್ಳುತ್ತಾರೆ. ಸಂತ ಧ್ಯೇಯವನ್ನು ಸಾಧಿಸಲು ಭಕ್ತರು ಬಾಹ್ಯ ಪ್ರತೀಕರಷ್ಟೇ. ಸುಮಾರು 1700ರಲ್ಲಿ ಕವಿ ಮಹಿಪತಿಯವರು ಮಹಾಯೋಗಿಗಳ ಅದ್ಭುತ ಜೀವನ ಚರಿತ್ರೆಯನ್ನು ಬರೆಯಲು ಉತ್ಸುಕರಾದರು. ಮಹಾಯೋಗಿಗಳು ಅವರನ್ನು ಪ್ರೇರೇಪಿಸಿ ಕಾರ್ಯವನ್ನು ಕೈಗೊಂಡರು. ಇದೇ ರೀತಿ 1800ರಲ್ಲಿ ದಾಸಗಣುರವರ ಸೇವೆಯಲ್ಲಿ ಸ್ವೀಕರಿಸಲ್ಪಟ್ಟಿತು. ಕವಿ ಮಹಿಪತಿಯವರು 4 ಕೃತಿಗಳನ್ನು ಹೊರಗಿಡಿದರು. ಭಕ್ತ ವಿಜಯ, ಸಂತ ವಿಜಯ, ಭಕ್ತ ಲೀಲಾಮೃತ, ಸಂತ ಲೀಲಾಮೃತ. ಈ ದಾಸಗಣು ಅವರು ಭಕ್ತಿ ಲೀಲಾಮೃತ ಮತ್ತು ಸಂತ ಲೀಲಾಮೃತ ಎಂಬ ಮಹೋನ್ನತ ಕೃತಿಗಳು ಜನಸಮೂಹಕ್ಕೆ ದಯಪಾಲಿಸಿದರು. ಇವುಗಳಲ್ಲಿ ಅನೇಕ ನವ್ಯ ಮಹಾಯೋಗಿಗಳಾದ ಜೀವನ ಚರಿತ್ರೆಯು ಉಲ್ಲೇಖಿಸಲ್ಪಟ್ಟಿದೆ. ಭಕ್ತ ಲೀಲಾಮೃತ 31, 32 ಮತ್ತು 33 ಅಧ್ಯಯನಗಳಲ್ಲಿಯೂ ಸಹ, ಸಂತ ಲೀಲಾಮೃತದ 57ನೇ ಅಧ್ಯಯನದಲ್ಲಿಯೂ ಶ್ರೀ ಸಾಯಿಬಾಬಾರವರ ಅವರ ಜೀವನ ಚರಿತ್ರೆಯನ್ನು ಕಾಣಬಹುದು. ಇವು ಸಾಯಿ ಲೀಲಾ ಮಾಸಿಕ ಪತ್ರಿಕೆ 11, 12, 17ನೇ ಸಂಚಿಕೆಯಲ್ಲಿ ಪ್ರಕಟವಾಗಿದೆ. ಇದೇ ರೀತಿ ಸಾಯಿಬಾಬಾರವರ ಅದ್ಭುತ ಲೀಲೆಯನ್ನು ಶ್ರೀಮತಿ ಸಾವಿತ್ರಿಬಾಯಿ ರಘುನಾಥ ತೆಂಡೂಲ್ಕರ್ ಅವರು ಚಿಕ್ಕದಾದ ಅಚ್ಚುಕಟ್ಟಾದ ಶ್ರೀ ಸಾಯಿ ಭಜನಾಮಾಲಾ ಎಂಬ ಪುಸ್ತಕದಲ್ಲಿದೆ. ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ದಕ್ಷಿಣ ಭಿಕ್ಷಾ ಸಂಸ್ಥೆ ಶಿರಡಿಯ ಪ್ರಕಟಣೆಯಾದ ಶ್ರೀ ಸಾಯಿ ಪ್ರಭಾ ಎಂಬ ಪುಸ್ತಕದಲ್ಲಿ ಸಾಯಿ ಭಕ್ತರಾದ ಅಮಿ ದಾಸರ ಭವಾನಿ ಮೆಹತಾ ಅವರು ಸಾಯಿಬಾಬಾರವರ ಅವರ ಕೆಲವು ಕಥೆಗಳನ್ನು ಗುಜರಾತಿಯಲ್ಲಿ ಬರೆದಿದ್ದಾರೆ. ಇಷ್ಟೊಂದು ಕೃತಿಗಳಿದ್ದಾಗ ಈ ಸಚ್ಚರಿತ್ರೆಯ ಅವಶ್ಯಕತೆ ಏನು ಎಂಬ ಪ್ರಶ್ನೆ ಬರುವುದು ಸಹಜ. ಇದಕ್ಕೆ ಉತ್ತರ ಬಹು ಸುಲಭ. ಶ್ರೀ ಸಾಯಿಬಾಬಾರವರು ಜೀವನ ಮಹಾಸಾಗರದಷ್ಟು ವಿಶಾಲವೂ ಮತ್ತು ಆಳವೂ ಆಗಿದೆ. ಯಾರು ಬೇಕಾದರೂ ಈ ಮಹಾಸಾಗರದಲ್ಲಿ ಮುಳುಗಿ ಜ್ಞಾನ, ಭಕ್ತಿ ಎಂಬ ಅನರ್ಘ್ಯ ರತ್ನಗಳನ್ನು ತೆಗೆದು ಭಕ್ತ ಕೋಟಿಗೆ ಹಂಚಬಹುದು. ಇವರ ಕಥೆಗಳು, ಉಪದೇಶಗಳು, ನೀತಿ ಪಾಠಗಳು ಬಹಳ ಅದ್ಭುತವಾಗಿದೆ. ಯಾರು ದುಃಖದಿಂದ ನೊಂದಿರುತ್ತಾರೋ, ಪ್ರಾಪಂಚಿಕ ಜೀವನ ಜಿಗುಪ್ಸೆ ಹೊಂದಿರುತ್ತಾರೋ ಅಂಥವರಿಗೆ ಇವು ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತದೆ. ಪ್ರಾಪಂಚಿಕ ಪಾರಮಾರ್ಥಿಕ ವಿಷಯಗಳಲ್ಲಿ ಅವರಿಗೆ ಜ್ಞಾನವನ್ನು, ಅರಿವನ್ನು ಉಂಟು ಮಾಡುತ್ತದೆ. ವೇದಗಳಂತೆ ಅಭಿರುಚಿ ಹಾಗೂ
ಬೋಧಪ್ರದವಾದ ಶ್ರೀ ಸಾಯಿಬಾಬಾರವರ ಅವರ ಉಪದೇಶಗಳನ್ನು ಯಾರು ಶ್ರದ್ಧೆಯಿಂದ ಕೇಳುತ್ತಾರೋ ಅವರು ಅಭಿಷ್ಟಗಳು ಸಿದ್ಧಿಸಿದವು. ಈ ಕಥೆಯನ್ನು ಸಂಗ್ರಹಿಸಿ ಇಡುವುದೇ ನನ್ನ ಮುಖ್ಯೋಪಾಸನೆ. ಶ್ರೀ ಸಾಯಿಬಾಬಾರವರ ದರ್ಶನ ಯಾರಿಗೆ ಪಡೆಯಲು ಆಗಲಿಲ್ಲವೋ ಅಂಥವರಿಗೆ ಈ ಕೃತಿಯನ್ನು ಸಂತೋಷವನ್ನು ದೊರಕಿಸುತ್ತದೆ. ಆದ್ದರಿಂದ ಕಾರ್ಯದಲ್ಲಿ ನಾನು ಅನುವಾದೆ. ನಾನು ನನ್ನದು ಎಂಬ ಅಹಂಕಾರವನ್ನು ದಿವ್ಯ ಚರಣಾವಿಂದಗಳಲ್ಲಿ ಅರ್ಪಿಸಿ, ಆದ್ದರಿಂದ ಈಗ ದಾರಿ ಸುಗಮವಾಗಿದೆ ಎಂದು ಭಾವಿಸಿರುತ್ತೇನೆ. ಅವರು ನನಗೆ ಇಹ ಪರಗಳೆರಡರಲ್ಲಿಯೂ ಸಂತೋಷವನ್ನು ದೊರಕಿಸಿ ಕೊಡುತ್ತಾರೆ ಎಂದೇ ನನ್ನ ಅಚಲ ನಂಬಿಕೆ. ನಾನೇ ಸ್ವತಃ ಸಾಯಿಬಾಬಾರವರ ಅಪ್ಪಣೆ ಪಡೆಯಲಿಲ್ಲ. ಆದುದರಿಂದ ಅವರ ಆತ್ಮೀಯ ಸಖರಾದ ಮಾಧವ ದೇಶಪಾಂಡೆ ಶಾಮ್ಯ ಅವರನ್ನು ನನ್ನ ಪರವಾಗಿ ಮಾತನಾಡಲು ಬೇಡಿಕೊಂಡೆನು. ಅವರು ಈ ವಿಚಾರವನ್ನು ಬಾಬಾರವರಿಗೆ, ಅಣ್ಣಾ ಸಾಹೇಬ, ನಿಮ್ಮ ಜೀವನ ಚರಿತ್ರೆ ಬರೆಯಲು ಉತ್ಸುಕರಾಗಿದ್ದಾರೆ. ನಾನು ಬಡ ಫಕೀರ, ನನ್ನ ಜೀವನ ಚರಿತ್ರೆ ಅವಶ್ಯಕತೆ ಇಲ್ಲ ಎಂದು ದಯವಿಟ್ಟು ಹೇಳಬೇಡಿ. ನೀವು ಒಪ್ಪಿದರೆ ಅವರು ಬರೆಯಲು ಅನುವಾಗುತ್ತಾರೆ. ತಮ್ಮ ಚರಣ ಸೇವೆಗಳ ಬಲವೇ ಈ ಕೆಲಸವನ್ನು ಪೂರ್ತಿ ಮಾಡಿಕೊಳ್ಳುತ್ತದೆ. ನಿಮಗೆ ಒಪ್ಪಿಗೆ ಆಶೀರ್ವಾದವಿಲ್ಲದೆ ಯಾವ ಕಾರ್ಯವೂ ಯಶಸ್ವಿಯಾಗಿ ಮುಗಿಯಲಾರದು ಎಂದು ತಿಳಿಸಿದರು. ಆಗ ಬಾಬಾರವರು ಮನಕರಗಿ ನನ್ನ ಪುಸ್ತಕದ ಮೇಲೆ ಅಭಯ ಹಸ್ತ ಇಟ್ಟು ಊದಿ ನೀಡಿ ಆಶೀರ್ವದಿಸಿ, ನನ್ನ ಕಥೆಗಳು ಮತ್ತು ಅನುಭವಗಳನ್ನು ಸಂಗ್ರಹ ಮಾಡು, ಟಿಪ್ಪಣಿಗಳನ್ನಿಡು, ನಾನು ಸಹಾಯ ಮಾಡುತ್ತೇನೆ. ನೀನು ಕೇವಲ ಬಾಹ್ಯ ಪ್ರತೀಕ. ನಾನೇ ನನ್ನ ಜೀವನ ಚರಿತ್ರೆಯನ್ನು ಬರೆದು ಭಕ್ತರ ಅಭಿಲಾಷೆಯನ್ನು ಈಡೇರಿಸುತ್ತೇನೆ. ಅಹಂಕಾರವನ್ನು ತೊರೆದು ನನ್ನ ಅರವಿಂದಗಳನ್ನು ಆಶ್ರಯಿಸು. ಯಾರು ತಮ್ಮ ಜೀವಿತದಲ್ಲಿ ಈ ರೀತಿ ವರ್ತಿಸುತ್ತಾರೋ ಅವರಿಗೆ ಸಹಾಯ ಮಾಡುತ್ತೇನೆ. ಯಾವಾಗ ನಿನ್ನ ಅಹಂಕಾರವನ್ನು ತ್ಯಜಿಸುವವೋ ಆಗ ನಿನ್ನ ಒಳಹೊಕ್ಕು ನನ್ನ ಜೀವನ ಚರಿತ್ರೆಯನ್ನು ಸ್ವತಃ ಬರೆಯುತ್ತೇನೆ. ನನ್ನ ಕಥೆ ಉಪದೇಶ ಕೇಳುವವರಿಂದ ಭಕ್ತರ ಹೃದಯದಲ್ಲಿ ನಂಬಿಕೆ ಉಂಟಾಗುತ್ತದೆ. ಆಗ ಅವರು ಸ್ವ ಅನುಭವ ಮತ್ತು ಪರಮಸುಖವನ್ನು ಹೊಂದುತ್ತಾರೆ. ಆದರೆ ತಮ್ಮದೇ ಆದ ರೀತಿಯಲ್ಲಿ ಪ್ರತಿಪಾದಿಸಬಾರದು. ಬೇರೆಯವರ ಸಲಹೆ ತಿರಸ್ಕರಿಸಬಾರದು. ನ್ಯಾಯದ ತರ್ಕ ವಿಚಾರ ಮಾಡಕೂಡದು ಎಂದು ಹೇಳಿದರು. ಈಗ ನನಗೆ ಹೇಮಡ ಪಂಥ ಎಂಬ ಹೆಸರು ಹೇಗೆ ದೊರಕಿತು ಎಂಬುದನ್ನು ಹೇಳುತ್ತೇನೆ. ನಾನು ಕಾಕಾ ಸಾಹೇಬರ ದೀಕ್ಷಿತರ ಮತ್ತು ನಾನಾ ಸಾಹೇಬ ಚಂದೋದಕರ ಬಹಳ ಆತ್ಮೀಯ ಸ್ನೇಹಿತರು. ಇವರು ನನ್ನನ್ನು ಶಿರಡಿಗೆ ಹೋಗಿ ದರ್ಶನ ಪಡೆದು ಬರುವಂತೆ ಒತ್ತಾಯಪಡಿಸಿದರು. ನಾನು ಮಾತು ಕೊಟ್ಟೆನು, ಆದರೆ ಕಾರಣಾಂತರಗಳಿಂದ ಹೋಗಲಾಗಲಿಲ್ಲ. ಲೋಣಾವಾಳದಲ್ಲಿ ನನ್ನ ಸ್ನೇಹಿತರೊಬ್ಬರ ಮಗನಿಗೆ ಬಹಳ ಕಾಯಿಲೆಯಾಗಿತ್ತು. ಯಾವ ಔಷಧಿಗಳಿಂದಲೂ ಪ್ರಯೋಜನವಾಗಿಲ್ಲ. ಗುರುಗಳನ್ನು ಕರೆಯಿಸಿ ಅವನ ಮಗನ ಹಾಸಿಗೆ ಮೇಲೆ ಕೂರಿಸಿದರು. ಅದರಿಂದವೂ ಪ್ರಯೋಜನವಾಗಲಿಲ್ಲ. ಇದನ್ನು ಕೇಳಿ ನನಗೆ ಗುರುವಿನ ಪ್ರಯೋಜನವಾದರೂ ಏನು, ಗುರುವಿನ ಸಹಾಯದಿಂದ ಏನು ಸಾಧ್ಯವಾಗದೆ ಇದ್ದರೆ ನಾನು ಶಿರಡಿಗೆ ಏಕೆ ಹೋಗಬೇಕು ಎಂದೆನಿಸಿತು. ಈ ರೀತಿ ಯೋಚಿಸುತ್ತಾ ನಾನು ಶಿರಡಿ ಪ್ರಯಾಣವನ್ನು ಮುಂದೂಡಿದೆನು. ಆದರೆ ಅನಿವಾರ್ಯವಾದದ್ದು ಆಗಲೇಬೇಕು. ನನ್ನ ವಿಷಯದಲ್ಲಿ ಈ ರೀತಿ ಆದೀತು. ಪ್ರಾಂತ್ಯಾಧಿಕಾರಿಯಾದ ನಾನಾ ಸಾಹೇಬರು ಬಾಸಿನ್ಗೆ ಪ್ರಯಾಣ ಬೆಳೆಸಿದ್ದರು. ಠಾಣಾದಿಂದ ದಾದಾರಿಗೆ ಬಂದು ಬಾಸಿನ್ ಗಾಡಿಗೆ ಕಾಯುತ್ತಿದ್ದರು. ಅಷ್ಟರಲ್ಲಿ ಬಾಂದ್ರಾಗೆ ಹೋಗುವ ಲೋಕಲ್ ಬಂದಿತು. ಆಗ ಅವರು ಬಾಂದ್ರಾಕ್ಕೆ ನನ್ನನ್ನು ಕರೆಯಿಸಿ ಶಿರಡಿ ಪ್ರಯಾಣವನ್ನು ಮುಂದೂಡಿದ್ದಕ್ಕೆ ತರಾಟೆಗೆ ತೆಗೆದುಕೊಂಡರು. ಆಗ ಅದೇ ರಾತ್ರಿ ಶಿರಡಿಗೆ ಹೋಗಲು ನಿರ್ಧರಿಸಿದೆನು. ದಾದರಿಗೆ ಹೋಗಿ ಅಲ್ಲಿಂದ ಮಾನಕವಾಡ ಗಾಡಿಯಲ್ಲಿ ಇಳಿಯಲೆಂದು ದಾದರಿಗೆ ಹೊರಟು. ಇನ್ನೇನು ರೈಲು ಹೊರಡುವುದರಲ್ಲಿತ್ತು. ಓರ್ವ ಮಹಮ್ಮದಿಯನು ನನ್ನ ಗಾಡಿಗೆ ಬಂದು ನನ್ನ ಸಾಮಾನು ಮುಂತಾದವುಗಳನ್ನು ನೋಡಿ ಎಲ್ಲಿಗೆ ಪ್ರಯಾಣ ಎಂದು ಕೇಳಿದನು. ಶಿರಡಿಗೆ ಎಂದು ಉತ್ತರಿಸಲು, ನೀವು ಸೀದಾ ಬೋರಿಗೆ ಬಂದವರಿಗೆ ಹೋಗಿ ಅಲ್ಲಿಂದ ಮಾಡದ ಮೇಲ ಇಳಿಯಿರಿ, ದಾದರಿನಲ್ಲಿ ಇಳಿಯಬೇಡಿ, ಅಲ್ಲಿ ಮಾಡ ಮೇಲ ನಿಲ್ಲುವುದಿಲ್ಲ ಎಂದನು. ಈ ಘಟನೆ ನಡೆಯದಿದ್ದರೆ ನನ್ನ ಅಭಿಲಾಷೆ ಪ್ರಕಾರ ನಾನು ಮರುದಿನ ಶಿರಡಿಗೆ ತಲುಪಲಾಗುತ್ತಿರಲಿಲ್ಲ. ಅದೃಷ್ಟ ಬಲದಿಂದ ಶಿರಡಿಯನ್ನು ಮರುದಿನ ಮುಂಜಾನೆ 9-10 ಗಂಟೆಗೆ ಸೇರಿದೆ. ಈ ಶ್ರೀ ಕಾಕಾ ಸಾಹೇಬರು ದೀಕ್ಷಿತರು ನನಗಾಗಿ ಕಾದುತ್ತಿದ್ದರು. ಇದು ನಡೆದದ್ದು ಸುಮಾರು 1910ರಲ್ಲಿ. ಆಗ ಶಿರಡಿಯಲ್ಲಿ ಯಾಂತ್ರಿಕೆ ತಂಗಲು ಇದ್ದ ಧರ್ಮಶಾಲೆ ಎಂದರೆ ಸಾಟೆವಾಡ ಒಂದೇ. ಬಂದ ತಕ್ಷಣವೇ ಬಾಬಾರವರ ದರ್ಶನ ಪಡೆಯಲು ಮನಸ್ಸು ಆತರಿತಿತ್ತು. ಆಗ ತಾನೇ ತಾತ್ಯ ಸಾಹೇಬ ನೂಲುಕರರು ಮಸೀದಿಯಿಂದ ಹಿಂದಿರುಗಿ ಬಂದು, ಬಾಬಾ ಈಗ
ವಾಡಾ ಮೂಲೆಯ ಹತ್ತಿರ ಇದ್ದಾರೆ. ಮೊದಲು ಹೋಗಿ ಅಲ್ಲಿ ದರ್ಶನ ಪಡೆಯಿರಿ. ಸ್ನಾನದ ನಂತರ ವಿರಾಮ ಮಸೀದಿಯಲ್ಲಿ ದರ್ಶನ ಪಡೆಯಿರಿ ಎಂದು ಹೇಳಿದರು. ಇದನ್ನು ಕೇಳಿ ಬಾಬಾರವರು ಕಡೆಗೆ ಕೂಡಲೇ ಬಂದೆ. ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ. ಅವರು ಹೇಳಿದ್ದಕ್ಕಿಂತ ಮಿಗಿಲಾಗಿ ಕಂಡನು. ನನ್ನ ಇಂದ್ರಿಯಗಳೆಲ್ಲವೂ ತೃಪ್ತಿಗೊಂಡವು. ಹಸಿವು ನೀರಾಡಿಕೆ ದೂರವಾದವು. ಶ್ರೀ ಸಾಯಿಬಾಬಾರವರು ಚರಣಾವಿಂದಗಳಿಗೆ ಸ್ಪರ್ಶವಾದ ಕೂಡಲೇ ನಾನು ಪುನರ್ಜನ್ಮ ಹೊಂದಿದಂತಾಯಿತು. ಶ್ರೀಯವರ ದರ್ಶನ ಪಡೆಯಲು ಪ್ರೇರೇಪಿಸಿದ್ದನ್ನು ಸ್ಮರಿಸಿಕೊಂಡೆನು. ನಾನು ಅವರನ್ನು ನನ್ನ ನಿಜವಾದ ಬಂಧುಗಳೆಂದು ಭಾವಿಸಿರುತ್ತೇನೆ. ಅವರನ್ನು ನೆನೆದು ಮನದಲ್ಲಿ ಪ್ರಾರ್ಥಿಸುತ್ತೇನೆ. ಶ್ರೀ ಬಾಬಾರವರ ದರ್ಶನದಲ್ಲಿ ಒಂದು ವಿಚಿತ್ರ ಶಕ್ತಿ ಅಡಗಿದೆ. ನನ್ನ ಅಭಿಪ್ರಾಯದಲ್ಲಿ ಅವರು ದರ್ಶನದಿಂದ ನಮ್ಮ ಭಾವನೆಗಳೆಲ್ಲವೂ ಬದಲಾಗುತ್ತದೆ. ನಮ್ಮ ಪೂರ್ವ ಕರ್ಮಗಳೆಲ್ಲವೂ ಸವೆದು ಕ್ರಮೇಣ ಪ್ರಾಪಂಚಿಕ ವಸ್ತುಗಳ ಕಡೆಗೆ ವಿರಕ್ತರಾಗುತ್ತದೆ. ಮೋಹ ಕಡಿಮೆಯಾಗುತ್ತದೆ. ನಮ್ಮ ಪೂರ್ವ ಜನ್ಮದ ಪುಣ್ಯಗಳ ಫಲದಿಂದ ಮಾತ್ರವೇ ನಮಗೆ ದರ್ಶನ ಸಾಧ್ಯ. ನೀವು ಶ್ರೀ ಸಾಯಿಬಾಬಾರವನ್ನು ನೋಡಿದರೆ ನಿಜವಾಗಿಯೂ ಪ್ರಪಂಚವೇ ಸಾಯಿಬಾಬಾರಂತೆ ಕಾಣುವುದು. ಬಿಸಿ ತರ್ಕ. ನಾನು ಶಿರಡಿಗೆ ಬಂದ ದಿನವೇ ಗುರುವಿನ ಅಗತ್ಯದ ಬಗ್ಗೆ ನನಗೂ ಬಹಳ ಸಾಹೇಬ ಬಾಟೆಯವರಿಗೂ ದೊಡ್ಡ ಚರ್ಚೆ ನಡೆಯಿತು. ನಮ್ಮ ಸ್ವತಂತ್ರವನ್ನೇಕೆ ಬಿಡಬೇಕು? ಪರರಿಗೆ ದಾಸರೇಕೆ ಆಗಬೇಕು? ಗುರುವಿನ ಅವಶ್ಯಕತೆ ಏನು? ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು. ನಮ್ಮನ್ನು ನಾವು ಕಾಪಾಡಿಕೊಳ್ಳಲು ಶ್ರಮಿಸಬೇಕು. ಸುಮ್ಮನೆ ಜಾಡ್ಯತನದಿಂದ ಕುಳಿತು ನಿದ್ರೆ ಮಾಡುವುದರಿಂದ ಏನು ಪ್ರಯೋಜನ ಎಂದು ನನ್ನ ವಾದ. ವಿಧಿ ಏನು ಸಂಭವಿಸಬೇಕೋ ಅದು ಸಂಭವಿಸಿಯೇ ತೀರುತ್ತದೆ. ಅನೇಕ ಮಹಾತ್ಮರು ಸಹ ಅನುಭವಿಸುತ್ತಿದ್ದಾರೆ. ನಾವೊಂದು ಬಗೆದರೆ ದೈವವೊಂದು ಬಗೆಯುತ್ತದೆ. ನಿನ್ನ ಬುದ್ಧಿವಂತಿಕೆಯನ್ನು ಬದಿಗೆ ತಳ್ಳು. ನಿನ್ನ ಅಹಂಕಾರ ನಿನಗೆ ಸಹಾಯವಾಗಲಾರದು ಎಂದು ಬಾಟಿಯವರ ವಾದ. ಈ ರೀತಿ ಚರ್ಚೆಗೆ 1 ಗಂಟೆ ಕಾಲ ನಡೆಯಿತು. ಆದರೂ ಯಾವುದೋ ಒಂದು ನಿಲುವಿಗೂ ಬರಲಾಗಲಿಲ್ಲ. ಇದರಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಅನಂತರ ನಾವು ಇತರರೊಡನೆ ಮಸೀದಿಗೆ ಹೊರಟವು. ಆಗ ಬಾಬಾರವರು ಕಾಕಾ ಸಾಹೇಬರನ್ನು ಕುರಿತು ಸಾಟೇವಾಡದಲ್ಲಿ ಏನು ನಡೆಯಿತು? ಚರ್ಚೆಯ ವಿಷಯವೇನು? ನನ್ನ ಕಡೆಗೆ ನೋಡಿ ಶ್ರೀ ಹೇಮಡ ಪಂಥ ಏನು ಹೇಳುತ್ತಾರೆ ಎಂದು ಕೇಳಿದರು. ಈ ಮಾತನ್ನು ಕೇಳಿ ನನಗೆ ವಿಸ್ಮಯವು. ನಾವು ವಾದ ಮಾಡುತ್ತಿದ್ದು ಸಾಟೇವಾಡ ಮಸೀದಿಯಿಂದ ದೂರದಲ್ಲಿತ್ತು. ಅವರು ಸರ್ವಜ್ಞರಲ್ಲದಿದ್ದ ಪಕ್ಷದಲ್ಲಿ ಈ ವಿಚಾರ ಹೇಗೆ ತಿಳಿಯಲು ಸಾಧ್ಯ? ಭವಿಷ್ಯವಾದಿ ಬಿರುದು. ಶ್ರೀ ಸಾಯಿಬಾಬಾರವರನ್ನು ನನ್ನ ಹೇಮಪಾಂಡ್ಯರು ಎಂದು ಸಂಬೋಧಿಸುವುದೇಕೆ ಎಂಬ ಯೋಚನೆ ನನ್ನಲ್ಲಿ ಮೂಡಿತು. ಈ ಪದದ ಮೂಲ ಹೇಮಾದ್ರಿ ಪಂಥ. ಹೇಮಾದ್ರಿ ಪಂಥರವರು ಯಾದವ ಕುಲ ದೇವಗಿರಿಯ ಮಹಾರಾಜರಾದ ಮಹಾದೇವ ರಾಮದೇವರಾಜರಿಗೆ ಮಂತ್ರಿಯಾಗಿದ್ದರು. ವಿದ್ಯಾವಂತರು, ಸದ್ಗುಣ ಸಂಪನ್ನರು ಹಾಗೂ ಚತುರ್ವರ್ಗ, ಚಿಂತಾಮಣಿ, ರಾಜ್ಯ ಪ್ರಶಸ್ತಿ ಮುಂತಾದ ಗ್ರಂಥಗಳ ಕರ್ತೃಗಳಾಗಿದ್ದರು. ನವರೀತಿ ಲೆಕ್ಕದ ವಿಧಾನಗಳನ್ನು ಕಂಡುಹಿಡಿಯುತ್ತಿದ್ದರು. ಮೂಡಿ ಲಿಪಿಯನ್ನು ಸೃಷ್ಟಿಸಿದರು. ನಾನೇನಾದರೂ ಇದಕ್ಕೆಲ್ಲ ತದ್ವಿರುದ್ಧ ಸಾಮಾನ್ಯ ಮಾನವ. ಆದ್ದರಿಂದ ನನಗೇಕೆ ಈ ಬಿರುದು ದಯಪಾಲಿಸಿದರು ಏನಿತ್ತು ಅರ್ಥವಾಗಲಿಲ್ಲ. ಕೂಲಂಕುಷವಾಗಿ ಈ ವಿಚಾರ ಮಾಡತೊಡಗಿದೆ. ಆಗ ಈ ಬಿರುದು ಕೊಟ್ಟಿರುವುದು ನನ್ನ ಅಹಂಕಾರ ನಿರ್ಮೂಲನಕ್ಕಾಗಿ ಎಂದು ಮನಗೊಂಡೆನು. ಮತ್ತು ಚರ್ಚೆಯಲ್ಲಿದ್ದುದು ನನ್ನ ಬುದ್ಧಿವಂತಿಕೆಗೆ ಕೊಟ್ಟ ಸನ್ಮಾನ ಎಂದು ತಿಳಿದುಕೊಂಡನು. ಮುಂದಿನ ಕಥೆಯನ್ನು ಪರೀಕ್ಷಿಸಿದರೆ ಬಾಬಾರವರು ಹೇಮಡ ಪಂಥ ಎಂಬ ಕರೆದರೂ ನಿಜವಾಗಿ ಮಹತ್ವವಾದುದು ಭವಿಷ್ಯವಾದಿಯಾಗಿತ್ತು ಎಂದು ಕಂಡುಬರುತ್ತದೆ. ಏಕೆಂದರೆ ಅವರು ತಮ್ಮ ಮುಪ್ಪಿನಲ್ಲಿ ಶ್ರೀ ಸಾಯಿ ಸಂಸ್ಥಾನದಲ್ಲಿ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುತ್ತಿದ್ದರು. ಲೆಕ್ಕಪತ್ರಗಳನ್ನು ಸಹ ಅವರೇ ನೋಡಿಕೊಳ್ಳುತ್ತಿದ್ದರು. ಆಧ್ಯಾತ್ಮಿಕ ವಿಷಯಗಳಾದ ಜ್ಞಾನ, ಭಕ್ತಿ, ವಿತರಾಗ, ಸ್ವಮರ್ಪಣೆ, ಆತ್ಮಜ್ಞಾನ ಮುಂತಾದವುಗಳನ್ನು ನಿರೂಪಿಸಿರುವ ಶ್ರೀ ಸಾಯಿ ಸಚ್ಚರಿತ್ರೆ ಲೇಖಕರೆಂದು ಪ್ರಸಿದ್ಧಿ ಪಡೆದರು. ಗುರುವಿನ ಅವಶ್ಯಕತೆ. ಹೇಮಡ ಪಂಥರು ಈ ವಿಚಾರವಾಗಿ ಯಾವುದೋ ಒಂದು ಟಿಪ್ಪಣಿ ಸಹ ಇಟ್ಟಿರುವುದಿಲ್ಲ. ಆದರೆ ಕಾಕಾ ಸಾಹೇಬರು ಈ ವಿಷಯದ ಬಗ್ಗೆ ಈ ರೀತಿ ಹೇಳಿರುತ್ತಾರೆ. ಹೇಮಡ ಪಂಥರು ಸಂಧಿಸಿದ ಮಾರನೇ ದಿನವೇ ಶ್ರೀ ಕಾಕಾ ಸಾಹೇಬ ದೀಕ್ಷಿತರು ಶ್ರೀ ಸಾಯಿಬಾಬಾರಲ್ಲಿ ಹೋಗಿ, ನಾನು ಈಗ ಶಿರಡಿ ಬಿಡಬಹುದಲ್ಲವೇ ಎಂದು ಕೇಳಿದರು. ಆಗ ಅಲ್ಲಿದ್ದ ಕೆಲವರಿಗೆ ಎಲ್ಲಿಗೆ ಎಂದು ಕೇಳಲು ಬಾಬಾರವರು ಮೇಲಕ್ಕೆದ್ದು, ಆಗ ಅಲ್ಲಿಯೇ ಇದ್ದವರು ದಾರಿಗೆ ಹೋಗಿದೆ ಎಂದು ಪ್ರಶ್ನಿಸಿದರು. ಬಾಬಾರವರು ಅಲ್ಲಿ ಹೋಗಲು ಅನೇಕ ದಾರಿಗಳಿವೆ. ಇಲ್ಲಿಂದ ದಾರಿ ಇದೆ. ಈ ದಾರಿ ಬಹಳ ಕಠಿಣವಾದುದು. ದಾರಿಯಲ್ಲಿ ಉಳಿತೋಳಗಳಿವೆ ಎಂದರು. ಅದಕ್ಕೆ ನಾನು, ಬಾಬಾ ನನ್ನೊಂದಿಗೆ ಮಾರ್ಗದರ್ಶನವನ್ನು ಕರೆದುಕೊಂಡು ಹೋದರಲ್ಲದೆ ಎಂದು ಕೇಳು. ಬಾಬಾರವರು, ಆಗ ಕಷ್ಟವಿಲ್ಲ. ಮಾರ್ಗದರ್ಶಕನು ಸುರಕ್ಷಿತವಾಗಿ ಉದ್ದೇಶಿತ ಸ್ಥಳಕ್ಕೆ ಕೊಂಡೊಯ್ಯುವುದು. ಮಾರ್ಗದರ್ಶಕನಿಲ್ಲದ ಪಕ್ಷದಲ್ಲಿ
ದಾರಿಗಳಲ್ಲಿ ತೊಂದರೆಗೀಡಾಗುವ ಸಂಭವವಿದೆ ಎಂದುತ್ತರಿಸುತ್ತಾ, ಈ ಉತ್ತರ ಅಲ್ಲಿಯೇ ಇದ್ದ ದಾಂಬೋಲಕರವರ ಗುರುವಿನ ಅವಶ್ಯಕತೆ ಇದೆ ಎಂಬ ಪ್ರಶ್ನೆಗೆ ಉತ್ತರವಾಯಿತು. ಅವರು ಯೋಚಿಸುತ್ತಾ ತೊಡಗಿದರು. ನೈಜವಾದ ಪಾರಮಾರ್ಥಿಕ ಜ್ಞಾನ ಸಂಪಾದನೆಗೆ ಗುರುವಿನ ಅವಶ್ಯಕತೆ ಇದು ಎಂದು ತಿಳಿದುಕೊಂಡರು. ಉದಾಹರಣೆಗೆ, ಅವತಾರ ರೂಪಿಗಳಾದ ಶ್ರೀಕೃಷ್ಣ, ಶ್ರೀರಾಮ ಇವರು ಸ್ವ ಅನುಭವಕ್ಕೋಸ್ಕರ ತಮ್ಮ ಗುರುಗಳಾದ ಸಂಪಾದನಿ ಮತ್ತು ವಸಿಷ್ಠರಿಗೆ ಶರಣಾಗಲಿಲ್ಲವೇ? ಶ್ರೀ ಸಾಯಿರಾಮ್. 2ನೇ ಅಧ್ಯಾಯ ಸಂಪೂರ್ಣ.